ಲಾಸ್ಟ್ ಬ್ಲಾಗಲ್ಲೇ ನಾನು ಯಾವ ಹಾಸ್ಪಿಟಲಲ್ಲಿ ತೋರಿಸಿದ್ದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ನಾನು ಸೆಲೆಕ್ಟ್ ಮಾಡಿರೋದ್ರಲ್ಲಿ ತುಂಬಾ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ನಿಜವಾಗ್ಲೂ ನಾನು ಫಸ್ಟಿಂದನೂ ಕೂಡ ಇದೇ ಹಾಸ್ಪಿಟಲಲ್ಲೇ ತೋರಿಸ್ತಾ ಇದ್ದಿದ್ದು. ತುಂಬ ಜನ ಡಾಕ್ಟರ್ಸ್ ಎಲ್ಲ ಬೇರೆ ಬೇರೆ ಹಾಸ್ಪಿಟಲಿಗೆ ಹೋಗಿದ್ರೆ ಏನು ಹೇಳ್ತಿದ್ರೋ ಏನೋ ಗೊತ್ತಿಲ್ಲ. ನನಗಂತೂ ಈ ಮ್ಯಾಮ್ ತುಂಬಾ ಧೈರ್ಯ ಕೊಟ್ಟಿದ್ದಾರೆ. ಅವ್ರ ನೇಮ್ ಬಂದುಬಿಟ್ಟು ರಶ್ಮಿ ಶೆಟ್ಟಿ ಅಂತೇಳಿ, ಸಿಟಿ ಮೆಡಿಕಲ್ ಹಾಸ್ಪಿಟಲ್. ನಾನು ನಿಮ್ಗೆ ಇಲ್ಲಿ ಪಿಕ್ ಹಾಕ್ತಾ ಇದ್ದೀನಿ. ಇವರೇ ತುಂಬ ಅಂದರೆ ತುಂಬಾ ಫೇವ್ರೇಟ್ ನನಗೆ. ಇವರು ನೋಡಿದ್ರೇ ಒಂದು ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ನನ್ನ ಪ್ರೆಗ್ನೆನ್ಸಿಯಿಂದ ಹಿಡಿದು ಡೆಲಿವರಿ ಆಗೋವರೆಗೂ ಅಷ್ಟೇ ನನ್ನ ಕೇರ್ ತೊಗೊಂಡು ತುಂಬಾ ಕೇರಾಗಿ ನೋಡ್ಕೊಂಡಿದ್ದಾರೆ. ನೀವು ದಾವಣಗೆರೆಯಲ್ಲಿ ಯಾರೆಲ್ಲ ಇವ್ರ ಹತ್ರ ತೋರಿಸ್ಕೊಂಡಿದ್ದೀರಾ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀನು ನ್ಯಾಚುರಲ್ಲಾಗೆ ಕನ್ಸೀವ್ ಆಗ್ತೀಯಾ ಅಂತ ಹೇಳಿದರು. ಅದರಂತೆ ನಾನು ನ್ಯಾಚುರಲ್ಲಾಗೆ ಕನ್ಸೀವ್ ಕೂಡ ಆಗಿದ್ದೀನಿ. ಬೇರೆ ಹಾಸ್ಪಿಟಲಿಗೆ ಹೋಗಿದ್ದರೆ ಇಷ್ಟೊಂದು ಟೈಮ್ ತೊಗೊಂಡು ಏನೆಲ್ಲ ಟೆಸ್ಟ್ಗಳನ್ನ ಮಾಡಿ ನಿಜವಾಗ್ಲೂ ಎಷ್ಟು ಹೆದರಿಸ್ತಿದ್ರೋ ಏನೋ ಗೊತ್ತಿಲ್ಲ. ನನ್ನ ಫ್ರೆಂಡ್ಸಿಗೆಲ್ಲ ಇದೇ ರೀತಿ ಆಗಿದೆ. ನಾನು ತುಂಬ ಜನಕ್ಕೆ ರೆಕಮೆಂಡ್ ಮಾಡಿದ್ದೀನಿ. ನಿಜವಾಗ್ಲೂ ನಾನು ಹೇಳಿರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಜಸ್ಟ್ ವಿತಿನ್ 2 to 3 ಮಂತ್ಸಲ್ಲೇ ಈ ಹಾಸ್ಪಿಟಲಲ್ಲಿ ಕನ್ಸೀವ್ ಆಗಿದ್ದಾರೆ. ಆ್ಯಂಡ್ ಅಷ್ಟೇ ಸೇಫ್ ಡೆಲಿವರಿ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ನೀವೇನಾದರೂ ದಾವಣಗೆರೆ ಹತ್ರ ಇದ್ದು ನೀವೇನಾದರೂ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಇದ್ದರೆ ಖಂಡಿತ ನೀವು ಈ ಹಾಸ್ಪಿಟಲ್ನ ಕಣ್ಣು ಮುಚ್ಕೊಂಡು ಟ್ರಸ್ಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ತುಂಬಾ ಒಳ್ಳೆ ಡಾಕ್ಟರು. ನನಗೆ ಯಾವ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಏನು ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ನಿಮಗೆ ಗೊತ್ತಾಗಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಮಸ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ರೆಸಿಪಿ ಅಂತೂ ತುಂಬಾ ಸಿಂಪಲ್. ಕುಕ್ಕರಲ್ಲಿ ಬೇಳೆ ಫಸ್ಟ್ಗೆ ಕೂಗಿಸ್ಕೊಂಡು ಆಮೇಲೆ ಟೊಮೆಟೊ ಮತ್ತು ಸೊಪ್ಪು ಹಾಕಿ 2 ವಿಷಲ್ ಬರ್ಸ್ಕೊಂಡು ಆಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಿಂಗು ಹಾಕಿಬಿಟ್ಟು ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಕಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿರ್ತಕ್ಕಂಥ ಬೇಳೆ ಸೊಪ್ಪು ಟೊಮೆಟೊನೆಲ್ಲ ಹಾಕಿ ನೀಟಾಗಿ ಒಂದು ಕುದಿಸ್ಕೊಂಡ್ರೆ ಸೂಪರಾಗಿರುವಂಥ ಮಸಪ್ ರೆಡಿ ಆಯಿತು. ಇದ್ರ ಜೊತೆ ನಾನು ಆಮ್ಲೆಟ್ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನನ್ನ ಮಗ ಟಿ ವಿ ನೋಡ್ತಾ ಇದ್ದಾರೆ. ರಾಕರ್ ಆರ್ಡರ್ ಮಾಡಿದ್ನಲ್ವ, ತುಂಬ ಇಷ್ಟ ಆಗಿದೆ ಅವರಿಗೆ. ಹಾಗಾಗಿ